ಎಲ್ರಿಗೂ ಸಹ ನಮಸ್ಕಾರ. ಹಾಗೆ ಎಲ್ರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ರಾಯರು ನಿಮ್ಮ ಮನಸ್ಸಿನ ಎಲ್ಲ ಅಭೀಷ್ಟಗಳನ್ನು ಈಡೇರಿಸಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ನಿಮ್ಮ ಪರವಾಗಿ ನಾನು ಸಹ ರಾಯರಲ್ಲಿ ಕೇಳ್ಕೊತೀನಿ. ಇಂದಿನ ವಿಡಿಯೋನಲ್ಲಿ ನಿಮಗೆ ವೈಕುಂಠ ಏಕಾದಶಿಯ 3 ದಿನಗಳ ಆಚರಣೆ, ಅಂದರೆ ನೀವು ಯಾವಾಗಲೇ ಏಕಾದಶಿ ಅಂತಂದರೆ ಅದು ದಶಮಿ ಆಚರಣೆಯಿಂದ ಪ್ರಾರಂಭ ಆಗುತ್ತೆ. ನನ್ನ ಹಳೆಯ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ಏಕಾದಶಿ ಆಚರಣೆ ಮಾಡುವಂತಹ ಕಂಪ್ಲೀಟ್ ಡೀಟೇಲ್ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು ವೈಕುಂಠ ಏಕಾದಶಿ ಅಂತ ಬಂದಾಗ ಸ್ವಲ್ಪ ವಿಭಿನ್ನವಾಗಿರುತ್ತೆ ಆಚರಣೆ. ಸಂಪೂರ್ಣವಾದಂತಹ ಇನ್ಫಾರ್ಮೇಷನನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಲುಪಿಸ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ಇಲ್ಲ ಆಗಲಿಲ್ಲ ಅಂದರೆ 2 ಮಾಡ್ತೀನಿ. ಪೂರ್ತಿಯಾಗಿ ಕೇಳಿ. ನಾನು ಹೇಗೆ ಹೇಳಿದ್ದೀನಿ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿ. ನೀವೇನು ಅಂದ್ಕೊಂಡಿರ್ತೀರ ಖಂಡಿತವಾಗಿ ನೆರವೇರುತ್ತೆ. ಯಾರೆಲ್ಲ ವರ್ಷದಲ್ಲಿ ನಾವು ಯಾವ ಏಕಾದಶಿಯನ್ನೂ ಸಹ ಆಚರಣೆ ಮಾಡೋದಕ್ಕಾಗಿಲ್ಲ ಅಥವಾ ಆಗೋದಿಲ್ಲ ಅನ್ನೋಂತಹವರು ಸರಿಯಾದ ರೀತಿಯಲ್ಲಿ ಈ ಏಕಾದಶಿಯನ್ನು ಆಚರಣೆ ಮಾಡಿ ನಿಮಗೆ 12 ಏಕಾದಶಿ ಆಚರಣೆ ಮಾಡಿದಷ್ಟು ಅದು ಸರಿಯಾದಂತಹ ರೀತಿಯಲ್ಲಿ ಆಚರಣೆ ಮಾಡಿದಂತಹ ಫಲ ಬರುತ್ತೆ. ಈ ಏಕಾದಶಿಯನ್ನು ದಶಮಿಯಂದು ರಾತ್ರಿ ಸಂಕಲ್ಪಪೂರ್ವಕವಾಗಿ ಪ್ರಾರಂಭ ಮಾಡಬೇಕು. ಅಂದರೆ ಏಕಾದಶಿಯ ಹಿಂದಿನ ದಿನವನ್ನು ನಾವು ದಶಮಿ ಅಂತ ಹೇಳಿ ಕರಿತೀವಿ. ಅಂದಿನ ದಿನ ರಾತ್ರಿಯಿಂದಲೇ ನಿಮ್ಮ ಈ 3 ದಿನಗಳ ವ್ರತ ಪ್ರಾರಂಭ ಆಗುತ್ತೆ. ದಶಮಿಯ ರಾತ್ರಿ ನೀವು ಅನ್ನ ಊಟ ಮಾಡೋ ಹಾಗಿಲ್ಲ. ದಶಮಿ ಅಂದರೆ ಏಕಾದಶಿಯ ಹಿಂದಿನ ದಿನ ರಾತ್ರಿ ಅನ್ನ ಊಟ ಮಾಡೋದಕ್ಕೆ ಬರೋದಿಲ್ಲ. ಅಂದಿನ ದಿನ ಸಾಯಂಕಾಲ ಸ್ನಾನ ಮಾಡಿ ರಾಯರ ಮುಂದೆ 2 ದೀಪವನ್ನು ಹಚ್ಚಿಬಿಟ್ಟು ಅಕ್ಷತೆಯನ್ನು ಹಿಡಿದು ಈ ಏಕಾದಶಿ ಆಚರಣೆ ಮಾಡುವಂತಹ ಸಂಕಲ್ಪ ಮಾಡ್ಕೋಬೇಕು. ಅಂದರೆ ನೀವೇನೆಲ್ಲ ಕಷ್ಟ ಕಡಿಬೇಕು ಅಥವಾ ನಿಮ್ಮ ಇಷ್ಟಾರ್ಥ ಏನಿದೆ ಹೇಳಿಕೊಂಡು ಈ ವ್ರತಾಚರಣೆ ಮಾಡ್ತೀವಿ ಅಂಥೇಳಿ ಸಂಕಲ್ಪ ಮಾಡಿ ಆ ಅಕ್ಷತೆಯನ್ನು ರಾಯರ ಪಾದಕ್ಕೆ ಹಾಕಿ. ಅಂದಿನ ರಾತ್ರಿ ನೀವೇನು ತಿನ್ಬೋದು? ಹಾಗಾದರೆ ಕೇವಲ ಸಿಹಿ ಅವಲಕ್ಕಿಯನ್ನು ಮಾತ್ರ ಸೇವನೆ ಮಾಡಿ. ಸಿಹಿ ಅವಲಕ್ಕಿ ಅಂತಂದರೆ ಅದೇನೇನು ಮಾಡ್ಕೊಬೋದು, ಅದಕ್ಕೆ ಏನು ಬಳಸಬೇಕು ಅಂತಂದರೆ ಸಿಹಿ ಅವಲಕ್ಕಿಯನ್ನು ನೆನೆಸಿ ಅದಕ್ಕೆ ಬಾಳೆಹಣ್ಣು, ಬೆಲ್ಲ, ಕಾಯಿ ತುರಿಯನ್ನು ಬೆರೆಸ್ಕೋಬೋದು. ಈ 3 ದಿನಗಳ ಆಚರಣೆಯಲ್ಲಿ ಸಕ್ಕರೆ ಬಳಕೆ ಮಾಡ್ಕೋಬೇಡಿ. ಸಿಹಿ ಅವಲಕ್ಕಿಗೆ ಕೇವಲ ಬೆಲ್ಲವನ್ನು ಮಾತ್ರ ಬಳಸ್ಕೋಬೇಕು. ಇಲ್ಲಿಂದ ನಿಮ್ಮ ವ್ರತ ಪ್ರಾರಂಭ ಆಗುತ್ತೆ. ಏಕಾದಶಿ ದಿನ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು. ಎದ್ದು ತಲೆ ಸ್ನಾನವನ್ನು ಮಾಡಿ ಶ್ರೀ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ಯಾವುದೇ ಏಕಾದಶಿ ಅಂತೇಳಿ ಬಂದಾಗ ಕೇವಲ ನಾವು ರಾಯರಿಗಷ್ಟೇ ಸಂಬಂಧಪಟ್ಟಂತೆ ಉಪವಾಸ ಪೂಜೆಗಳನ್ನು ಮಾಡಿದ್ರೆ ಸಂಪೂರ್ಣ ಫಲ ದೊರೆಯೋದಿಲ್ಲ. ಪ್ರತಿ ಏಕಾದಶಿಯಲ್ಲೂ ಸಹ ಶ್ರೀ ವಿಷ್ಣುವಿಗೂ ಸಂಬಂಧಿಸಿದಂತೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಸಂಪೂರ್ಣ ಫಲ ಆಗುವಂಥದ್ದು. ಈ ಏಕಾದಶಿಯಂದು ಯಾರು ಶ್ರೀಮನ್ನಾರಾಯಣನ ಪೂಜೆ ಸ್ಮರಣೆ ಮಾಡ್ದಲೇ ಎಷ್ಟೇ ಚೆನ್ನಾಗಿ ರಾಯರ ಪೂಜೆ ಮಾಡಿದ್ರೂ ಅದನ್ನು ರಾಯರು ಖಂಡಿತವಾಗಿ ಅರ್ಪಿಸ್ಕೊಳ್ಳೋದಿಲ್ಲ. ಶ್ರೀಮನ್ನಾರಾಯಣ ಮತ್ತು ರಾಯರ ಫೋಟೋ 2 ಇದ್ದರೆ ಫೋಟೋವನ್ನು ಒರೆಸ್ಕೊಳ್ಳಿ. ಶುದ್ಧವಾದಂತಹ ಗಂಧ, ಇದು ನಾನು ಹೇಳ್ತಾ ಇರೋದು ಮೊದಲು ನಾರಾಯಣನಿಗೆ ಸಂಬಂಧಪಟ್ಟಂತೆ ಪೂಜೆ ಹೇಗೆ ಮಾಡುವಂತಹದ್ದು. ಅವರ ಯಾವ ಸ್ವರೂಪದ ಫೋಟೋ ಇರುತ್ತೆ ಅದನ್ನು ಒರೆಸ್ಕೋಬೇಕು. ಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ತಪ್ಪದೆ ಅವತ್ತು ಅವರಿಗೆ ತುಳಸಿಯನ್ನು ಏರಿಸಬೇಕು. ಯಾರಿಗೆ? ಶ್ರೀಹರಿಗೆ ಸಂಬಂಧಪಟ್ಟಂಥ ಯಾವುದೇ ಸ್ವರೂಪದ ಫೋಟೋಗೆ ತುಳಸಿಯನ್ನು ಹಾಕಿ, ಹೂಮಾಲೆಯನ್ನು ಹಾಕಿ, ಗೆಜ್ಜೆ ವಸ್ತ್ರವನ್ನು ಏರಿಸಿ ಅವರ ಫೋಟೋವಿನ ಅಕ್ಕಪಕ್ಕ 2 ತುಪ್ಪದ ದೀಪವನ್ನು ಅಂಟಿಸಿ. ಕೆಲವರೆಲ್ಲ ಕಾಮೆಂಟ್ಸಲ್ಲಿ ಕೇಳ್ತೀರಾ, ರಾಯರಿಗೆ ಮತ್ತು ಶ್ರೀಹರಿಗೆ ಸಂಬಂಧಪಟ್ಟಂತೆ 2 ಕಡೆ ತುಪ್ಪದ ದೀಪವನ್ನು ಹಚ್ಚಬೇಕಾ ಅಂತಂದು. ಇಲ್ಲಿ ದಯಮಾಡಿ ನೋಡಿ, ಏನೇನಕ್ಕೋ ಕಳಿತೀವಿ ನಾವು. ತುಪ್ಪವನ್ನು ತೆಗೆದುಕೊಳ್ಳೋದಕ್ಕೆ ತೀರಾ ಆಗೋದೇ ಇಲ್ಲ ಅನ್ನೋಂತಹ ಕಷ್ಟ ಯಾರಿಗೂ ಇರಲ್ಲ ಅನ್ಕೋತೀನಿ. ಆಮೇಲೆ ಯಾವುದೇ ನಿಮ್ಮ ಮನೆ ದೇವರುಗಳಿರಲಿ, ನಿಮ್ಮ ಮನೆ ದೇವರ ವಾರದ ದಿನ ಆ ಫೋಟೋ ಎದುರುಗಡೆ ಸಣ್ಣದಾದಂತಹ 2 ತುಪ್ಪದ ದೀಪ ಹಚ್ಚೋದ್ರಿಂದನೇ ನಿಮ್ಮ ಎಷ್ಟೋ ಕಷ್ಟ ಕಳೆಯುತ್ತೆ. ಎಲ್ಲರ ಮನೆ ಪರಿಸ್ಥಿತಿ ಒಂದೇ ಥರ ಇರೋದಿಲ್ಲ, ನನಗೂ ಗೊತ್ತಿದೆ. ಆದರೆ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ತುಪ್ಪದ ದೀಪವನ್ನು ನಾನು ಯಾವತ್ತು ವಿಶೇಷ ದಿನಗಳಲ್ಲಿ ಹೇಳ್ತೀನೋ ಆವತ್ತು ಈ 2 ಫೋಟೋಗಳ ಮುಂದೆನೂ ಸಹ ದಯಮಾಡಿ ಹಚ್ಚಿ. ಇದರಿಂದಲೇ ನಿಮ್ಮ ಎಷ್ಟೋ ಕಷ್ಟ ಕಳೆಯೋದುಂಟು. ಇನ್ನು ದೇವರ ಮನೆಯಲ್ಲಿ ಯಾವುದೇ ಬಗೆಯ ನೈವೇದ್ಯ ಏಕಾದಶಿ ದಿನ ಇಡೋದಕ್ಕೆ ಬರೋದಿಲ್ಲ. ಫೋಟೋ ಒರೆಸ್ಕೋತೀರ, ಗಂಧ, ಅರಿಶಿನ, ಕುಂಕುಮ, ತುಳಸಿ ಎಲ್ಲ ಹಾಕಿ 2 ತುಪ್ಪದ ದೀಪವನ್ನು ಅಂಟಿಸ್ಬೇಕು ಶ್ರೀಮನ್ನಾರಾಯಣನ ಫೋಟೋ ಎದುರುಗಡೆ. ದೇವ್ರ ಮನೆಯಲ್ಲಿ ಅವತ್ತು ಯಾವುದೇ ಬಗೆಯ ನೈವೇದ್ಯವನ್ನು ಇಡಕೂಡದು.
ಇನ್ನೊಂದು ಏನು ವಿಶೇಷ ಅಂತಂದರೆ ಅವತ್ತು ಶ್ರೀ ವಿಷ್ಣುವಿಗೆ 5 ಬೆಟ್ಟದ ನೆಲ್ಲಿಕಾಯಿಗಳಿಂದ ಆರತಿಯನ್ನು ಮಾಡಬೇಕು. ಹಿಂದಿನ ದಿನವೇ 5 ಬೆಟ್ಟದ ನೆಲ್ಲಿಕಾಯಿಯನ್ನು ತಂದು ಇಟ್ಕೊಳ್ಳಿ. ಬೆಟ್ಟದ ನೆಲ್ಲಿಕಾಯಿಯಿಂದ ದೀಪಾರಾಧನೆ ಮಾಡುವಂತಹದ್ದು ಅಂದಿನ ದಿನ ಬಹಳ ವಿಶೇಷ. ಬೆಟ್ಟದ ನೆಲ್ಲಿಕಾಯಿಯಿಂದ ದೀಪ ಹಚ್ಚುವಾಗ ಪ್ರತಿಯೊಬ್ಬರು ಆಲ್ಮೋಸ್ಟ್ ಮಾಡುವಂತಹ ತಪ್ಪೇನು ಅಂತಂದರೆ ಬತ್ತಿ ಕರೆಕ್ಟಾಗಿ ಕುತ್ಕೊಳ್ಳಿ ಅಂತಂದು ಅದ್ರ ಮೇಲ್ಭಾಗನ ಕೆತ್ತು ಬಿಡ್ತೀರ, ಅಂದರೆ ಚಾಕುನಲ್ಲಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಬತ್ತಿ ಇಟ್ಟು ಅಂಟಿಸ್ತೀರ. ಯಾವ ಕಾರಣಕ್ಕೂ ಆ ರೀತಿ ಮಾಡಬೇಡಿ. ಏನಕ್ಕೆ ನಾವು ಬೆಟ್ಟದ ನೆಲ್ಲಿಕಾಯಿನಲ್ಲಿ ದೀಪ ಹಚ್ತೀವಿ ಅಂತಂದರೆ ಅದು ಸಾಕ್ಷಾತ್ ಅಮ್ಮನವರ ಸ್ವರೂಪ. ಹೀಗಾಗಿನೇ ಅದರಲ್ಲಿ ನಾವು ಶ್ರೀಹರಿಗೆ ಆರತಿ ಮಾಡುವಂತಹದ್ದು. ಅದರ ಮೇಲ್ಭಾಗ ಕೆತ್ತಿದ್ರೆ ಮನೆಗೆ ತೊಂದರೆಗಳಾಗುತ್ತೆ. ಕುಯ್ಬೇಡಿ ನೆಲ್ಲಿಕಾಯಿನ, ಹೇಗಿರುತ್ತೆ ಹಾಗೇ ಹಚ್ಚಿ. ಒಂದು ತಟ್ಟೆಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಈ 5 ನೆಲ್ಲಿಕಾಯಿಯನ್ನು ಜೋಡಿಸಿ ಆ ಪ್ರತಿಯೊಂದು ನೆಲ್ಲಿಕಾಯಿಗೂ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಹೂಬತ್ತಿಗಳನ್ನ ಇಟ್ಬಿಟ್ಟು ತುಪ್ಪದಲ್ಲಿ ನೆನೆಸಿರಬೇಕು. ನೆನೆಸ್ಬಿಟ್ಟು ಎರಡೆರಡು, ಒಂದು ನೆಲ್ಲಿಕಾಯಿ ಮೇಲೆ 2 ಜೋಡಿ ಬತ್ತಿಯನ್ನು ಇಟ್ಟು ನೆಲ್ಲಿಕಾಯಿಗಳಿಗೆ ಹೂವನ್ನು ಇಟ್ಟು ಊದ್ಬತ್ತಿಯಿಂದ ಈ ದೀಪವನ್ನು ಬೆಂಕಿ ಕಡ್ಡಿನಲ್ಲಿ ಹಚ್ಚಬೇಡಿ. ಮತ್ತು ಧೂಪವನ್ನು ತೋರಿಸಿ. ಇದಿಷ್ಟು ನೀವು ಏಕಾದಶಿಯಂದು ಹರಿಯನ್ನು ಪೂಜಿಸುವಂತಹ ಬಗೆ. ಇದಾದ ಮೇಲೇ ನೀವು ರಾಯರ ಪೂಜೆ ಕಡೆ ಬರಬೇಕಾಗತ್ತೆ. ಇಷ್ಟು ಮಾಡಿದ್ದಾದಮೇಲೆ ಇನ್ನು ರಾಯರಿಗೆ ಯಾವುದೇ ಬಗೆಯ ನೈವೇದ್ಯವನ್ನು ಆಗಲಿ ಅಲಂಕಾರವನ್ನಾಗಲಿ ಅವತ್ತು ಮಾಡೋದಕ್ಕೆ ಬರೋದಿಲ್ಲ. ರಾಯರ ಫೋಟೋವನ್ನು ಶುದ್ಧವಾಗಿ ಒರೆಸಿ ಕೇವಲ ಗಂಧವನ್ನು ಹಚ್ಚಿ ರಾಯರಿಗೆ ತುಳಸಿಯನ್ನು ಮಾತ್ರ ಏರಿಸಿ. ಈ ವೈಕುಂಠ ಏಕಾದಶಿಯಂದು ರಾಯರ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕು ಅಂತಂದರೆ ಪೂರ್ಣ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಮತ್ತು ಮಹಾವಿಷ್ಣುವಿನ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ. ನಂತರವೇ ರಾಯರ ಅಷ್ಟೋತ್ತರ ಅಕ್ಷರಮಾಲಿಕಾ ಸ್ತೋತ್ರವನ್ನು ಹೇಳ್ಕೋಬೋದು. ಗಂಡಸರು ಗುರುಸ್ತೋತ್ರವನ್ನು ಪಾರಾಯಣ ಮಾಡಿ. ಹೆಣ್ಮಕ್ಳು ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಅಭಿಷೇಕ ಮಾಡುವಂತಹವರು ಏಕಾದಶಿಯ ದಿನ ಕೇವಲ ರಾಯರಿಗೆ ಜಲದಿಂದ ಅಭಿಷೇಕ ಮಾಡಿ, ಹರಿಯ ವಿಗ್ರಹ ಇದ್ದರೆ ಅದನ್ನೂ ಸಹ ಜಲದಿಂದ ಅಭಿಷೇಕ ಮಾಡಿ ಇಟ್ಕೊ. ಇದಿಷ್ಟು ಪೂಜೆ ಮಾಡುವಂತಹ ವಿಧಾನ. ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ ಹೆಣ್ಮಕ್ಳು ನಿಟ್ಟುಪವಾಸ ಮಾಡಬೇಡಿ. ಅಂದರೆ ನೀರು ಕುಡಿದಲೇ ಹೆಣ್ಮಕ್ಳು ಉಪವಾಸ ಮಾಡಬಾರ್ದು. ಹಾಲು ಹಣ್ಣು ನೋಡಿಕೊಂಡು ನಿಮ್ಮ ಆರೋಗ್ಯಾನುಸಾರ ತೆಗೆದುಕೊಳ್ಳಿ. ಗಂಡಸರು ಅಶಕ್ತರು ಮಾತ್ರ ಹಾಲು ಹಣ್ಣು ತಗೋಬೋದು. ಇನ್ನು ಶಕ್ತಿ ಇರುವಂತಹವರು ನಿಟ್ಟುಪವಾಸ ಮಾಡ್ಕೊಳ್ಳಿ, ಅದೇನೇ ಶ್ರೇಷ್ಠ. ಇನ್ನು ರಾತ್ರಿ 8 ಗಂಟೆಗೆ ಏಕಾದಶಿಯ ದಿನ 8 ಗಂಟೆ ಆದಮೇಲೆ ಕೇವಲ ಸಿಹಿ ಅವಲಕ್ಕಿನ ಮಾತ್ರ ತಿನ್ಬೋದು. ಅವತ್ತು ಉಪ್ಪು ಖಾರ ಯಾವುದನ್ನು ಬಳಸಿ ಯಾವ ಅಡುಗೆನೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಂತಂದರೆ ಕೆಲವೊಂದು ಬಾರಿ ಉಪ್ಪಿಟ್ಟನ್ನು ಸೇವನೆ ಮಾಡ್ಬೋದು ಅಂತ ಹೇಳಿರ್ತೀವಿ. ಆದರೆ ಈ ಏಕಾದಶಿಯ ದಿನ ಅದೆಲ್ಲವನ್ನೂ ತಿನ್ನಬಾರ್ದು. ಕೇವಲ ಸಿಹಿ ಅವಲಕ್ಕಿಯನ್ನು ಮಾತ್ರ ಮಾಡ್ಕೋಬೋದು. ಬ್ರಹ್ಮಚರ್ಯ ಪಾಲನೆ ಮಾಡ್ಕೊಳ್ಳಿ. ಏಕಾದಶಿಯ ದಿನ ಚಾಪೆಯ ಮೇಲೆ ನೀವು ಮಲ್ಕೋಬೇಕಾಗತ್ತೆ. ಇದಿಷ್ಟು ಏಕಾದಶಿ ಆಚರಣೆಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್. ಇದರಲ್ಲಿ ಏನಾರ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ದ್ವಾದಶಿ ಆಚರಣೆ ಬಗ್ಗೆ ಹೇಳ್ತೀನಿ. ಏಕಾದಶಿ ಆಚರಣೆ ಎಷ್ಟು ಕರೆಕ್ಟಾಗಿ ಮಾಡ್ತಿರೋ ದ್ವಾದಶಿ ಆಚರಣೆಯೂ ಸಹ ಅಷ್ಟೇ ನೀಟಾಗಿ ಮಾಡಿ. ಯಾಕೆ ಅಂದರೆ ಇದು 3 ದಿನಗಳಿಗೆ ಸೇರಿದಂತಹ ವ್ರತ. ದಶಮಿ, ಏಕಾದಶಿ, ದ್ವಾದಶಿ. ಏಕಾದಶಿ ಯಾರೆಲ್ಲ ಮಾಡಿರ್ತೀರ ದ್ವಾದಶಿ ಆಚರಣೆಯೂ ಸರಿಯಾಗಿ ಮಾಡಬೇಕು. ವಿಡಿಯೋ ಹಾಕ್ತೀನಿ, ನೋಡಿಕೊಂಡು ಮಾಡ್ಕೊಳ್ಳಿ. ನಮಸ್ಕಾರ.